ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ಅವ್ರಿಗೇನೂ ಆಗಿಲ್ಲ. ನೀವು ಹೋಗಿ ರೆಸ್ಟ್ ತಗೊಳ್ಳಿ ಸರ್. ನರ್ಸ್, ನರ್ಸ್, ವೀಲ್ ಚೇರ್ ತಗೊಂಡ್ ಬನ್ನಿ. ಸರ್, ಬಂದು ಕುತ್ಕೊಳ್ಳಿ ಸರ್. ಸರ್, ಡಾಕ್ಟರ್ ಬಂದರೆ ಮತ್ತೆ ನಮಗೆ ಬೈತಾರೆ ಸರ್. ಪ್ಲೀಸ್ ಸರ್, ಕೂತ್ಕೊಳ್ಳಿ. ದೊಡ್ಡಮ್ಮ, ನೀರು ಕುಡೀರಿ. ಮಿತ್ರನಿಗೆ ಜಲಗಂಡ ಇದೆ. ಎಂಥ ಪರಿಸ್ಥಿತಿಲೂ ಕೂಡ ಮಿತ್ರ ನೀರಿನ ಕಡೆ ಹೋಗಬಾರ್ದು. ಅರವಿಂದ, ಏನಾಯ್ತು? ನನಗೆ ಅದನ್ನ ನೋಡ್ತಾ ಇದ್ರೆ ಸ್ವಾಮಿಗಳು ಹೇಳಿರೋ ವಿಷಯನೇ ನೆನಪಾಗ್ತಾ ಇದೆ ರೀ. ಯಾವ್ದು ನಡಿಬಾರ್ದು ಅಂತ ಹೆದ್ರಿದ್ನು, ಅದೇ ನಡೆದೋಯ್ತು. ಮಿತ್ರನ್ ಜೀವನದಲ್ಲಿ ಏನೋ ನಡೆಯುತ್ತೆ ಅಂತ ನನಗೆ ಯಾಕೋ ಭಯ ಆಗ್ತಾ ಇದೆ ಅಂತ ನಿಮ್ಗೆ, ಅತ್ತೆ ಅವ್ರಿಗೆ ಮತ್ತೆ ದೇವಯಾನಿಗೆ, ಮನೇಲಿರೋರು ಎಲ್ಲಾರ್ಗೂ ಹೇಳಿದ್ದೆ. ಆದ್ರೆ ನೀವ್ ಯಾರು ನನ್ನ ಮಾತನ್ನ ಕೇಳಲೇ ಇಲ್ಲ. ನನ್ನ ನೋವನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಮಿತ್ರನ್ ಮೇಲೆ ನನಗೆ ಜಾಸ್ತಿ ಪ್ರೀತಿ ಇದೆ ಅಂತ ವಿನಾಕಾರಣ ಹೆದರ್ತೀನಿ ಅಂದ್ರಿ. ಆದ್ರೆ ಕಡೆಗೆ ಸ್ವಾಮಿಗಳು ಒಬ್ರೇ ನನ್ನ ಮಾತನ್ನ ನಂಬಿದ್ದು. ಈ ತಾಯಿ ಭಾವನೆಗಳನ್ನ ಅರ್ಥ ಮಾಡ್ಕೊಂಡ್ರು. ಅರವಿಂದ, ನಿನ್ನ ಮಗನಿಗೆ ಅಪಾಯ ಕಾದಿದೆ ಅನ್ನೋ ಭಯ ನಿಜ ನಿಜ. ಮಿತ್ರ ಹುಟ್ಟಿದ ನಕ್ಷತ್ರದ ಪ್ರಕಾರ ಅವನಿಗೆ ಮಾರ್ಕಂಡೇಯ ದೋಷ ಇದೆ. ಮಾರ್ಕಂಡೇಯ ದೋಷನ ಅಂದ್ರೆ ಏನಾದ್ರೂ ಅಪಾಯನ ಸ್ವಾಮಿ? ಯಾವ ದೋಷಕ್ಕಾದ್ರೂ ಪರಿಹಾರ ಖಂಡಿತ ಇರುತ್ತೆ, ಆದ್ರೆ ಮಾರ್ಕಂಡೇಯ ದೋಷಕ್ಕೆ ಇರೋದಿಲ್ಲ. ಆ ದೋಷದ ಪ್ರಭಾವ ಹೇಗಿರುತ್ತೆ ಅಂದ್ರೆ, ಗರಿ ನೆರಳು ಭೂಮಿನ ಆವರಿಸ್ಕೊಂಡ ಹಾಗೆ ಸಾವು ಮಿತ್ರನ್ನ ಆವರಿಸ್ಕೊಳ್ಳುತ್ತೆ. ಆ ದೋಷ ಇರೋಂಥವ್ರು ಅಪಾಯದಿಂದ ಪಾರಾಗೋದು ಅಷ್ಟು ಸುಲಭ ಅಲ್ಲ. ಗುರುಗಳೇ,
ಇಲ್ವಾ? ಇದೆ, ಆದರೆ ಅದು ಬಹಳ ಕಷ್ಟಕರವಾದ್ದು. ಸ್ವಾಮಿ, ದೋಷ ನಿವಾರಣೆಗೋಸ್ಕರ ಎಷ್ಟು ಯಜ್ಞಗಳು ಬೇಕಾದರೂ ಮಾಡಿಸ್ತೀನಿ, ಎಷ್ಟು ಹೋಮಗಳು ಬೇಕಾದರೂ ಮಾಡಿಸ್ತೀನಿ, ಎಷ್ಟು ಪೂಜೆಗಳು ಬೇಕಾದರೂ ಮಾಡಿಸ್ತೀನಿ. ಎಷ್ಟೇ ಕಷ್ಟ ಆದರೂ ನಿಷ್ಠೆಯಿಂದ ಮಾಡಿಸ್ತೀನಿ ಸ್ವಾಮಿ. ಈ ದೋಷ ನಿವಾರಣೆಗೋಸ್ಕರ ಯಜ್ಞಗಳು, ಹೋಮಗಳು, ಪೂಜೆ ಮಾಡೋ ಅಗತ್ಯ ಇಲ್ಲ. ಮಿತ್ರನಿಗೆ ಮದುವೆ ಮಾಡಬೇಕು. ನೀವು ತುಂಬ ಕಷ್ಟ ಅಂತ ಹೇಳಿದ್ರಿ. ಮದುವೆ ತಾನೆ, ನನ್ನ ಮಗನಿಗೋಸ್ಕರ ಎಷ್ಟೋ ಜನ ಹುಡುಗಿರು ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಅವರಲ್ಲಿ ಯಾರೋ ಒಬ್ರನ್ನ ನೋಡಿ ಇವನಿಗೆ ಮದುವೆ ಮಾಡಿಸ್ತೀವಿ. ನೀವು ಮಿತ್ರನಿಗೆ ಯಾರ ಜೊತೆನೋ ಮದುವೆ ಮಾಡಿದ್ರೆ ಆಗಲ್ಲ. ಮಿತ್ರನ ಅಪಾಯದಿಂದ ಪಾರು ಮಾಡುವಂಥ ಜಾತಕ ಲಕ್ಷದಲ್ಲಿ ಒಂದು ಜಾತಕ ಆಗಿರುತ್ತೆ. ಅಂಥ ಜಾತಕ ಇರೋ ಹುಡುಗಿನ ನೀವು ಹುಡುಕಬೇಕು. ಅಂಥ ಜಾತಕ ಇರೋ ಹುಡುಗಿ ಮಾತ್ರ ಮಿತ್ರನ ಈ ಅಪಾಯದಿಂದ ಪಾರು ಮಾಡಬಹುದು. ಸಾವಿಗೆ ಸಂಜೀವಿನಿ ಅಮೃತ. ಈಗ ಮಿತ್ರನ ದೋಷ ನಿವಾರಣೆಗೆ ಸಂಜೀವಿನಿ ಬೇಕು ಅಂದರೆ ಆ ಹುಡುಗಿನ ಮಿತ್ರನಿಗೆ ಕೊಟ್ಟು ಮದುವೆ ಮಾಡಿ. ಸದಾ ಆಕೆನೇ ಜೊತೆಯಲ್ಲಿರಬೇಕು. ಚಿರಂಜೀವಿ ಸೌಭಾಗ್ಯವತಿಯಾಗಿರೋ ಆ ಹುಡುಗಿನ ಮಿತ್ರನಿಗೆ ಕೊಟ್ಟು ಮದುವೆ ಮಾಡಬೇಕು. ಆದಷ್ಟು ಬೇಗ ಮದುವೆ ಮಾಡಿ. ಸರಿ ಸ್ವಾಮಿಗಳು. ಸ್ವಾಮಿಗಳು ಆ ರೀತಿ ಹೇಳ್ತಿದ್ದ ಹಾಗೆ ನಾವು ಎಷ್ಟೊಂದು ಜನ ಹುಡುಗಿರ ಜಾತಕ ನೋಡಿದ್ವಿ. ಆದ್ರೆ ಕಡೆಗೆ ಏನಾಯ್ತು? ಇಲ್ಲಿರೋ ಯಾವ ಜಾತಕನೂ ಪ್ರಯೋಜನಕ್ಕೆ ಬರಲ್ಲ. ನೀವು ತಡ ಮಾಡಿದಷ್ಟು ಮುಂದಿನ ಅಪಾಯ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.